ನಾನು ಬಸವನಗೌಡರದು ವಿರೋಧ ನಾನು ಇಲ್ಲೇ ಇಲ್ಲ. ಬಸವನಗೌಡರು ಮುಸಲ್ಮಾನ್ ವಿರೋಧಿ ಇಲ್ಲ, ಅಲ್ಲೇ ಇಲ್ಲ. ಬಿಜಾಪುರದಾಗ ಫ್ಲಾಗ್ ಹಾಸ್ಟಿಂಗ್ ಮಾಡಿದವ್ರು ಯಾರು? ಪಾಕಿಸ್ತಾನ ಧ್ವಜ ಹಾರಿಸಿದವ್ರು ಯಾರು? ಸಿಂಧ್ಯಾಕ್ ಹಾರಿಸಿದವ್ರು ಯಾರು? ಎಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ. ಬಟ್ ಕಾಂಗ್ರೆಸ್ ಸರ್ಕಾರ ಇದ್ರೂ ಸಹಿತ ಅವ್ರ ಮೇಲೆ ಯಾವ್ದು ಕ್ರಮ ಆಗಿಲ್ಲ, ಅವ್ರ ಬಗ್ಗೆ ಏನೋ ಸೀರಿಯಸ್ ಆಕ್ಷನ್ ಆಗಿಲ್ಲ. ನಾಯಕರದ್ದು ಒಂದು ಇದು ಇದೆ ಮೇಡಮ್, ಏನ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬಾಯಿ ಬಾಯಿ, ಕಾಂಗ್ರೆಸ್ ಬಿಜೆಪಿ ವಿರೋಧಿ, ಬಟ್ MLAs ಎಲ್ಲಾರು ಒಂದೇ ಟೇಬಲ್ ಮ್ಯಾಗ ಊಟ ಮಾಡ್ತಾರೆ. ಬಿಜೆಪಿದವರು ಈ ದೇಶದಲ್ಲಿ RSS ಕೈ ಹಿಡ್ಕೊಂಡು ಹಿಂದೂ ಮುಸ್ಲಿಂ ಮಾಡ್ತಾ ಇದೆ. ಪಾಕಿಸ್ತಾನ ಧ್ವಜ ಹಾರಿದವರು ಎಷ್ಟು ಬಿಜೆಪಿ ನಾಯಕರು ಇನ್ನೂ ಯಾವ್ದು ಒಂದು ಅವ್ರ ಮೇಲೆ ಯಾವ್ದು ಪನಿಷ್ಮೆಂಟ್ ಆಗಿಲ್ಲ. ನಾವು ಬಿಜೆಪಿ ದವ್ರ ಹಿಂದೂ ಮುಸ್ಲಿಂ ಯಾಕೆ ಮಾಡ್ತಾ ಇದ್ದೀರಿ? ಅದಕ್ಕೆ ನಾನು ವಿರೋಧ ಮಾಡ್ಬೇಕಾಗ್ತದೆ. ಪ್ರಿಯಾಂಕಾ ಖರ್ಗೆ ಅವರು ಒಂದು ಕುಟುಂಬಕ್ಕೆ ಟಾರ್ಗೆಟ್ ಮಾಡಿದ್ರ. RSS ದವ್ರದ್ದು ಹೆಸರು ಬರ್ತದ, ಬ್ರಿಟಿಷರ್ದು ಕಾಲ್ ಬಿಡ್ಕೋದು. ಅದು RSS ದವರು ಪ್ರಿಯಾಂಕಾ ಖರ್ಗೆ ಅವರಿಗೆ ಫೋನ್ ಮಾಡುದು, ಅವ್ರಿಗೆ ಬೈಯುವುದು. ಇವತ್ತು ರಾಹುಲ್ ಗಾಂಧಿರವರು ಒಂದು ಹೇಳಿಕೆ ಕೊಡ್ತಾರೆ ಸರ್, RSS ಹೇಡಿ ಅನ್ನುವಂತ ಹೇಳಿಕೆ, ಅದು ಸರಿನಾ? ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನುಮಾ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಮತ್ತು ಮಾಜಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರ ಚಿರಂಜೀವಿಯಾದಂತ ಅಜೀಂ ಇನಾಮ್ದಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ನಿನ್ನೆ ಒಂದು ಪೋಸ್ಟ್ ಹಾಕಿರ್ತೀರಿ ಫೇಸ್ಬುಕ್ ನಲ್ಲಿ ಸರ್, ಅದು ಎಷ್ಟು ಸಮಂಜಸ ಸರ್? ಆಮೇಲೆ ಅದ್ರ ಬಗ್ಗೆ ನೀವು ಸಮರ್ಥಿಸಿಕೊಳ್ಳೋದಾದ್ರೆ ಹೇಗೆ ಸಮರ್ಥಿಸಿಕೊಳ್ತೀರಾ ಸರ್? ಇನ್ನು ಮಾತಾಡಿದ್ದೀನಿ, ಅದು ಒಂದು ಬೇರೆ ವಿಷಯ ಇದೆ. ಬಟ್ ನಮ್ಮ ನಗರ ಶಾಸಕರು ಏನ್ ಅದರ ಬಗ್ಗೆ ತಪ್ಪು ಪ್ರಚಾರ, ತಪ್ಪು ಒಂದು ಮೆಸೇಜ್, ಒಂದು RSS ವರ್ಸಸ್ ಏನ್ ಅದಕ್ಕೆ ಒಂದು ಹಿಂದೂ ಮುಸ್ಲಿಂ ಏನ್ ಮಾಡ್ಬೇಕಂತ ಹೇಳಿ ಸಾಹೇಬ್ರು ಒಂದು ಲೆಟರ್ ಬರ್ದಿದ್ದಾರೆ. ಅದು ಸಿದ್ದರಾಮಯ್ಯ ಸಾಹೇಬರಿಗೆ ಬರ್ದಿದ್ದಾರೆ, ಏನಿಲ್ಲ ಅದು ಐ ಡೋಂಟ್ ಅಗ್ರಿ. ಬಟ್ ಅವ್ರೇನ್ ಲೆಟರ್ ಒಂದು ವೈರಲ್ ಆಗ್ತಾ ಇದೆ, ಆ ಲೆಟರ್ ಹಿಂದೂ ಮುಸ್ಲಿಂ ಮಾಡ್ಬೇಕಂತ ಹೇಳಿ ಏನ್ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಒಪಿನಿಯನ್ ನಾನು ಹೇಳಿದ್ದೀನಿ. ಮತ್ತು ಐ ಜಸ್ಟ್ ವಾಂಟೆಡ್ ಟು ಎಜುಕೇಟ್ ದ ಪೀಪಲ್. ಅವರಿಗೆ ಬ್ಲೈಂಡ್ಲಿ ಯಾರು ಫಾಲೋ ಮಾಡ್ತಾರೆ, ಅದು ಯಾವ್ದೋ ಒಂದು ಸರ್ಕಾರ ಮತ್ತು ಒಂದು ಸಂಘ ನಡುವೆ ಹಿಂದೂ ಮುಸ್ಲಿಂ ಮಾಡೋದು ಒಂದೇ ಅವ್ರದ್ದೇನ್ ಉದ್ದೇಶ ಇದೆ, ಅದರ ಬಗ್ಗೆ ನಾನು ನನ್ನ ಒಪಿನಿಯನ್ ಹಿಡಿದ್ದೀನಿ. ಸರ್, ಅವ್ರು ಈಗ ಪೋಸ್ಟ್ ಹಾಕಿದ್ದಾರೆ ಸರ್, ಅವ್ರದೇ ಅಕೌಂಟ್ ಅಲ್ಲಿ. ಈಗ ನೀವು ಹೇಗೆ ನಿಮ್ದು ವಿಡಿಯೋ ಮಾಡಿ ಪೋಸ್ಟ್ ಹಾಕಿದ್ರಿ ಸರ್, ಅವ್ರದೇ ಅಕೌಂಟ್ ಅಲ್ಲಿ ಅವರು CM ಗೆ ಲೆಟರ್ ಬರ್ದಿದ್ದಾನ ಅವರೇ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಎಲ್ಲೂ ಹಿಂದೂ ವಿರೋಧಿ ಮುಸ್ಲಿಂ ವಿರೋಧಿ ಅಂತ ಹಾಕಿಲ್ಲ ಸರ್. ನೀವು RSS ಬ್ಯಾನ್ ಮಾಡೋದಾದ್ರೆ, ಇವತ್ತು ಏನು ಇವರು ಮುಸ್ಲಿಮ್ಸ್ ಸರ್ಕಾರಿ ಜಾಗಗಳಲ್ಲಿ ನಮಾಜ್ಗಳನ್ನ ಮಾಡ್ತಾರೆ, ಅದನ್ನ ನೀವು ಕೂಡ ಬ್ಯಾನ್ ಮಾಡ್ಬೇಕು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಆ ಉಲ್ಲೇಖ ನಾನು ಓದಿದ್ದೀನಿ. ಅದರಲ್ಲಿ ಸ್ಪೆಷಲ್ ಪ್ರೊವಿಷನ್ ಇಲ್ಲ ನಮಾಜ್ ಮಾಡುವಾಗ ಏನು ಅವರು ಬರೆದಿದ್ದಾರೆ. ಅದೇ ಪ್ರೊವಿಷನ್ಸ್ ಹಿಂದೂ ನಮ್ಮ ಬಾಂಧವರು ಏನ್ ಆಚರಿಸ್ತಾರೆ ಅದ್ರ ಮೇಲೇನು ಅಪ್ಲಿಕೇಬಲ್ ಆಗ್ತದೆ. ಅದರಲ್ಲಿ ಅದನ್ನು ಮೆನ್ಷನ್ ಮಾಡ್ಬೇಕಾಗಿತ್ತು. ಅದೇ ನಾನು ಹೇಳ್ತಾ ಇದ್ದೀನಿ, ಇವ್ರು ಏನ್ ತಪ್ಪು ಒಂದು ಮೆಸೇಜ್ ಥ್ರೂಔಟ್ ದಿ ಕಂಟ್ರಿ ಅವರು ವೈರಲ್ ಮಾಡ್ಬೇಕಂತ ಹೇಳಿ ಮಾಡಿದ್ದಾರೆ. ಅದು ಐಡಿಯಾಲಜಿ ಏನ್ ಕ್ರಿಯೇಟ್ ಮಾಡೋದು ಅವ್ರ ಉದ್ದೇಶ ಇದೆ, ಅದೇ ನಾನು ಕಂಡಮ್ ಮಾಡಿದ್ದೀನಿ. ಪ್ರಿಯಾಂಕ್ ಖರ್ಗೆ ಅವರು ಒಂದು ಲೆಟರ್ ಬರ್ದಿದ್ದು, ಅದರಲ್ಲಿ ಎಲ್ಲೂ ಹಿಂದೂ ಅಂತ ಹೇಳಿ ಎಲ್ಲೂ ಅವರು ಮೆನ್ಷನ್ ಮಾಡಿಲ್ಲ. ಅವರು ಸಂಘದಲ್ಲಿ ಏನೋ ಪ್ರಿಮಿಸಸ್, ಗವರ್ಮೆಂಟ್ ಪ್ರಿಮಿಸಸ್ ಅಲ್ಲಿ ಅವರು ಏನ್ ಇದು ಮಾಡ್ತಾರ, ಫೆಸ್ಟಿವ್ ಮಾಡೋದು ಇರ್ಲಿ, ಅವ್ರದ್ದು ಏನು RSS ಏನು ಆಕ್ಟಿವಿಟಿ ಇದೆ ಅದು ಮಾಡಬಾರ್ದು ಅಂತ ಹೇಳಿ ಅವರು ಇದು ಬರ್ದಿದ್ದಾರೆ. ಅದರಲ್ಲಿ ಎಲ್ಲೂ ಹಿಂದೂ ಅಂತೂ ಬರ್ದಿಲ್ಲ. ಇವರು ಬರ್ದಲ್ಲಿ ಎಲ್ಲೂ ಹಿಂದೂ ಅಂತೂ ಬರ್ದಿಲ್ಲ. ಅದು ಬರೀ ಮುಸ್ಲಿಮ್ಸ್ ಅಂತೇಳಿ ಸ್ಪೆಷಲಿ ಅವರು ಮೆನ್ಷನ್ ಮಾಡಿ ಇದು ಮಾಡ್ತಿದ್ದಾರೆ. ಅದಕ್ಕೆ ನಾನು ಕಂಡಮ್ ಮಾಡಿದ್ವಿ. ಆದ್ರೆ ನೀವು ಮುಸ್ಲಿಂ ವಿರೋಧಿ ಯತ್ನಾಳ್ ಅನ್ನೋದಾದ್ರೆ, ಆದ್ರೆ ಮತ್ತೆ ಇವರು ಏನು ಪ್ರಿಯಾಂಕಾ ಖರ್ಗೆರವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ, ಮಾತನಾಡಿದ್ದಾರೆ ಅಂತ ನೀವು ವಿಡಿಯೋದಲ್ಲಿ ಹೇಳ್ತೀರಾ, ಸ್ಪಷ್ಟವಾಗಿ ಹೇಳ್ತೀರಾ ಸರ್.
ಅದು ಯಾವ ರೀತಿ ಸರ್? ನಾನು ಫಸ್ಟ್ ಹೇಳಿನಿ RSS ಏನ್ ಆಕ್ಟಿವಿಟೀಸ್ ಇದೆ, RSS ಸಂಘ್ ಪರಿವಾರದವರು ಏನ್ ಮಾಡ್ತಾ ಇದ್ದಾರೆ, ಇವರು ಈ ದೇಶದಲ್ಲಿ ನಾವು ಆರಾಮಾಗಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅಂತ ಹೇಳಿ ನಾವು ನಾಲ್ಕು ಎಲ್ಲಾ ಸಮಾಜದವರು ಕೂಡಿ ನಾವು ಇರ್ತಿದ್ವಿ. 2014 ಆದ ನಂತರ ಮೋದಿ ಸರ್ಕಾರ ಬಂದಿದ್ಮೇಲೆ RSS ಒಂದು ವಿಂಗ್ ಬಂದಿದೆ. ಆ ವಿಂಗ್ ದಲ್ಲಿ ಅವರು ತಮ್ಮ ಒಂದು ಶಕ್ತಿ, ತಮ್ಮ ಪವರ್ ಮಿಸ್ಯೂಸ್ ಏನ್ ಮಾಡ್ತಾ ಇದೆ ಇಡೀ ಜಗತ್ತಿಗೆ ಗೊತ್ತಿದೆ. ಈಗ ಅವರು ಪ್ರಿಯಾಂಕ್ ಖರ್ಗೆ ಅವರು RSS ಬ್ಯಾನ್ ಅಂತ ಹೇಳಿ ಎಲ್ಲೂ ಅದರಲ್ಲಿ ಮೆನ್ಷನ್ ಇಲ್ಲ. ಆ ಆಕ್ಟಿವಿಟೀಸ್ ಏನ್ ಗೌರ್ಮೆಂಟ್ ಪ್ರೆಮಿಸಸ್ ಕಾಂಪೌಂಡ್ ಏನಿದೆ, ಅವರು ಶಾಲೆ ಏನ್ ಯೂಸ್ ಮಾಡ್ತಾ ಇದೆ ಅದರ ಮೇಲೆ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋದು ಒಂದೇ ವಿಚಾರ ಇದೆ. ಅದು ಇನ್ನೂ ಬ್ಯಾನ್ ಆಗೋದು, ಬ್ಯಾನ್ ಮಾಡೋದು ಪ್ರಪೋಸಲ್ ಇನ್ನೂ ನಾನು ನಿನ್ನೆ ಲಾ ಮಿನಿಸ್ಟರ್ದು ಇದು ಕೇಳಿದೆ, ಒಂದ್ ಸ್ಟೇಟ್ಮೆಂಟ್ ಕೇಳಿದೆ, ಇನ್ನೂ ಅದು ಲೆಟರ್ನು ಬಂದಿಲ್ಲ. ಎಲ್ಲಿ ಬರೋಕ್ಕಿಂತ ಮುಂಚೆ ಇವರು ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಸಪೋರ್ಟ್ ಪ್ರಿಯಾಂಕ್ ಖರ್ಗೆದು ಏನ್ ವಿಚಾರ ಇದೆ ಅದಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ. ಬಸವನಗೌಡರದ್ದು ಒಂದು ವಿಚಾರ ಇದೆ, ಅವ್ರದ್ದು ಏನ್ ಐಡಿಯಾಲಜಿ ಅದಕ್ಕೆ ನಾನು ಕಂಡಮ್ ಮಾಡಿದ್ದೀನಿ. ಅದು RSS ದವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಫೋನ್ ಮಾಡುದು, ಅವ್ರಿಗೆ ಬೈಯುವುದು, ಅವರು ಒಂದು ಐಡಿಯಾಲಜಿ ಇದೆ, ಅದು ಗೋಡ್ಸಿದ ಐಡಿಯಾಲಜಿ. ಅವರು ಇಡೀ ಜಗತ್ ಅದು ನೋಡಿದ್ದೇ ಇದೆ. ಅದರ ಸೇಮ್ ಐಡಿಯಾಲಜಿ ಅವರು ಯಾರು RSS ವಿರೋಧ ಮಾತಾಡ್ತಾರೆ ಅವ್ರ ಬಗ್ಗೆ ಅವರು ಮಿಸ್ಯೂಸ್, ಅವ್ರದ್ದು ತಮ್ಮ ಪವರ್ ಮಿಸ್ಯೂಸ್, ಅವ್ರದ್ದು ಟೈಪ್ ಆಫ್ ಕಾಲ್ಸ್ ಏನಿದೆ ಅದು ಮಾಡ್ತಾರೆ. ಅದೇ ಇವತ್ತು ಬಂದಿದೆ. ಇವರು ಪ್ರಿಯಾಂಕಾ ಖರ್ಗೆ ಅವರು ಇವತ್ತೇನು ಅಮಾನತ್ ಮಾಡಿದ್ದಾರೆ PDOನ, RSS ಇದ್ರೊಳಗೆ ಭಾಗಿ ಆದವ್ರನ್ನ ಏನು ಅಮಾನತ್ ಮಾಡಿದ್ದಾರೆ ಸರ್, ಅವ್ರು ಮಾಡಿದ್ದು ಸರಿ ಅನ್ನೋದಾದ್ರೆ ಇವತ್ತು ಎಷ್ಟೋ ಜನ ಗೌರ್ಮೆಂಟ್ ನೌಕರಿದಾರರಾಗಿರ್ಬೋದು, CM ಹಿಡಿದು ಇವತ್ತು PM ವರೆಗೂ ಎಲ್ರು ನಮಾಜ್ ಆಗಿರ್ಬೋದು, ಮುಸ್ಲಿಂ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಸರ್. ಅವ್ರನ್ನ ಯಾಕೆ ಇವ್ರು ವಜಾ ಮಾಡ್ಲಿಲ್ಲ ಸರ್? ಅಂದ್ರೆ ಎಲ್ಲ ಇವರು ಮತ್ತೆ ಈಗ ಹಿಂದೂ ವಿರೋಧಿ ಅಂತ ನೀವ್ ಯಾಕೆ ಹೇಳಿಕೆ ಕೊಡ್ಲಿಲ್ಲ ಸರ್? ಇಲ್ಲ ಮೇಡಮ್, ಈಗ ಫಸ್ಟ್ ಅದು ಲೆಟರ್ ಹಿಡ್ಕೊಂಡು ನಾವು ಮಾತಾಡ್ತೀವಿ ಅಂದ್ರೆ ಅದರಲ್ಲಿ ಎಲ್ಲೂ ಹಿಂದೂ ಮುಸ್ಲಿಂ ಅಂತ ಎಲ್ಲೂ ಇಲ್ಲ. ಈಗ ಅವರು ಮಾಡಿದ್ದು ಸಂಘ ಆಕ್ಟಿವಿಟಿ, RSS ದವ್ರದ್ದು ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅವರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಇದು ನಮಾಜ್ ಈದ್ ಬರ್ತೀರಿ, ಅವರು ಬಂದಾಗ ಅವ್ರು ಬಂದು ನಮಾಜ್ ಮಾಡ್ತಾರೆ. ಅದು ಯಾವ್ದು ಪಾರ್ಟಿಸಿಪೇಷನ್, ಯಾವ್ದು ಸಂಘ ಪರಿವಾರದ ಇರುತ್ತಿಲ್ಲಲ್ಲ, ಅದು ಧಾರ್ಮಿಕ ಇದೆ. ಅದೇ ಸೇಮ್ ನಾವು ಗಣೇಶ ಚತುರ್ಥಿದಾಗ ನಾವು ಹೋಗ್ತೀವಿ, ದೀಪಾವಳಿದಾಗ ಹೋಗ್ತೀವಿ, ಎಲ್ಲಾ ಧರ್ಮದ ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಅದು ಧಾರ್ಮಿಕ ಯಾವ್ದು ಆಕ್ಟಿವಿಟಿ ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರಿಗೆ ಸಸ್ಪೆಂಡ್ ಮಾಡಿಲ್ಲ. ಅವ್ರು ಏನ್ ಮಾಡಿದ್ದಾರೆ, ಈ ದೇಶ ಹೋರಾಟಗಾರ ವಿರುದ್ಧ ಏನ್ ಅವರು ಆಕ್ಟಿವಿಟಿ ಇದ್ದು, ವಿ ನೋ ಅಬೌಟ್ ದಿ ಬ್ರಿಟಿಷರ್ಸ್, ಅವ್ರ ಕಾಲ್ ಬಿದ್ದು ಅವ್ರು ಹೊರಗೆ ಬಂದಾಗ ಅವ್ರು ಆ ಐಡಿಯಾಲಜಿ ಇಟ್ಕೊಂಡವರು, ಆ ಐಡಿಯಾಲಜಿ ಪಾರ್ಟಿಸಿಪೇಟ್ ಮಾಡಿದವ್ರ ವಿರುದ್ಧ ನಾವು ಆಕ್ಟಿವಿಟೀಸ್ ನಾವು ಸಾಯಿಸ್ಕೊಳಂಗಿಲ್ಲ. ಸರ್, ನೀವು ಇಷ್ಟೆಲ್ಲ ಹೇಳಿಕೆಗಳನ್ನ ಕೊಟ್ಟಾದ್ಮೇಲೂ ಅವರು ಪ್ರಿಯಾಂಕಾ ಖರ್ಗೆ ಅವರು ಅಷ್ಟೆಲ್ಲ ಇದನ್ ಮಾಡ್ತಾರೆ ಸರ್, ನಾವು ವಜಾನೆ ಮಾಡ್ತಾರೆ ನೌಕರಿಯಿಂದ. ಬಟ್ ಇಷ್ಟೆಲ್ಲ ಆದ್ಮೇಲೂ ಮುಂದುವರಿದ ಭಾಗವಾಗಿ RSS ದೇಶದೊಳಗೆ ಏನೂ ಪಾತ್ರ ಇಲ್ಲ ಸರ್. ಇದರ ಬಗ್ಗೆ ನಾನು ಹೇಳೋದು ನನ್ನ ಅಭಿಪ್ರಾಯ ಕೊಡ್ಬೋದು. ಈಗ 100 ವರ್ಷ ಆದ್ಮೇಲೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಒಂದು 100 years ಆಫ್ RSS ಸೆಲಿಬ್ರೇಷನ್ ಒಂದು 100 rupees ಕಾಯಿನ್ ಇದು ಮಾಡಿದ್ದಾರೆ. ಈಗ ಪ್ರಧಾನ ಮಂತ್ರಿ ಅವರಿಗೆ ನಾವು ಕೇಳಬೇಕಾಗಿದೆ, ಆ 100 years ಆಫ್ RSS ಕಂಪ್ಲೀಟ್ ಆಗಿದ್ದು ಅವರು ಸೆಲಿಬ್ರೇಷನ್ $100 ಮಾಡಿದ್ದಾರೆ. ಆ 100 years ನಲ್ಲಿ ಅವರು ಈ ದೇಶ ಸಲುವಾಗಿ ಏನ್ ಮಾಡಿದ್ದಾರೆ, ಈ ಫ್ರೀಡಮ್ ಆಫ್ ಫೈಟರ್ಸ್ ಲಿಸ್ಟ್ ನೋಡಿದಾಗ ಅಲ್ಲಿ ಎಲ್ಲೂ ಒಂದು RSS ಆಕ್ಟಿವಿಸ್ಟ್ ಹೆಸರು ಬರಲ್ಲ. ಸೊ ನನ್ ಪ್ರಕಾರ RSS ₹1 1 ಪೈಸಾದು ಏನು ಈ ದೇಶ ನಾವು ಆಜಾದ್ ಮಾಡುವಾಗ ಏನು 1% ಇನ್ವಾಲ್ವ್ಮೆಂಟ್ ಇಲ್ಲ. ಅಂಡ್ ದೇ ಡೋಂಟ್ ಡಿಸರ್ವ್ ಟು ಬಿ ಅ ಹೀರೋ ಆಸ್ ಇವತ್ತೇನ್ ಅವರಿಗೆ ಇದು ಮಾಡ್ತಾ ಇದೀವಿ, ನಾವು ಪ್ರಸಾರ ಮಾಡ್ತಾ ಇದೀವಿ. ಸರ್, ಹಾಗಾದ್ರೆ ನೀವು ಕೋಮು ಗಲಭೆಗಳಿಗೆ, ಆಮೇಲೆ ಕೋಮು ಗಲಭೆಗಳ ಅಂದ್ರೆ ಭಾಷಣಗಳನ್ನ ಏನ್ ಮಾಡ್ತಿದ್ದಾರೆ, ಕೋಮು ಗಲಭೆಯ ಭಾಷಣಗಳಾಗಿರ್ಬೋದು, ಹೇಳಿಕೆಗಳಾಗಿರ್ಬೋದು, ಇದೆಲ್ಲ ಅಂದ್ರೆ ಯತ್ನಾಳ್ರವ್ರಿಂದ ಇರುವ ಅಂಧ ಭಕ್ತರಿಂದನ, ಅಂದ್ರೆ ಆ ಯತ್ನಾಳ್ರವರು ಅಂಧ ಭಕ್ತರಿದ್ದಾರೆ ನನ್ನ ಹಿಂದೆ ಅನ್ನೋ ಕಾರಣಕ್ಕೆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅನ್ನೋದು, ಅದನ್ನ ಯಾವ ರೀತಿ ಸಮರ್ಥಿಸ್ಕೊಳ್ತೀರಾ ಸರ್? ಈಗ ಫಸ್ಟ್ ನೀವು ಏನ್ ಕ್ವಶನ್ ಕೇಳಿದ್ರಿ ಮೇಡಮ್, ಈ ದೇಶದಲ್ಲಿ ಯಾರು ಕೋಮು ಗಲಭೆ, ಹೇಟ್ ಸ್ಪೀಚ್ ನಾವು ಏನು ಹೇಳ್ತಾ ಇದ್ವಿ, ಆ ಹೇಟ್ ಸ್ಪೀಚ್ ಯಾವ ಧರ್ಮದವರು ಮಾಡ್ಲಿ, ಯಾವ ಪಕ್ಷದವರು ಮಾಡ್ಲಿ, ಅವ್ರಿಗೆ ನಾವು ಕಂಡಮ್ ಮಾಡ್ಬೇಕು. ಒಂದೇದು. ಎರಡನೇದು, ಬಸವನಗೌಡರು ಯಾಕೆ ನಾನು ಅವ್ರಿಗೆ ಸ್ಪೆಷಲಿ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಅಂದ್ರೆ,
ಈಸ್ ಅ ರಿಪ್ರೆಸೆಂಟೇಟಿವ್ ಟು ದಿಸ್ ಕಾನ್ಸ್ಟಿಟ್ಯೂನ್ಸಿ ಬಿಜಾಪುರ್ ಸಿಟಿ ನಗರ ಶಾಸಕರವರು ಅಂಡ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಅವರು ಅಲ್ಲಿ ಹೋಗಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಇದು ಕೊಡ್ಲಿ ಭಾಷಣ ಕೊಡ್ಲಿ, ಇಲ್ಲ ಸರ್ಕಾರ ಇದು ಮಾಡಿಲ್ಲ ಅದು ಮಾಡಿಲ್ಲ, ಅಲ್ಲಿ ಯಾಕೆ ಹೋಗಿ ಇದು ಕ್ವಶನ್ ಮಾಡ್ತಾರೆ. ಬಿಜಾಪುರ್ ಅಸೆಂಬ್ಲಿ ಹೊರಗ್ ಬರಾನ ಹಿಂದೂ ಮುಸ್ಲಿಂ ಮಾಡ್ತಾರೆ, ಅಸೆಂಬ್ಲಿ ಒಳಗ್ ಹೋದಾಗ ಡೆವಲಪ್ಮೆಂಟ್ ವಿಷಯ ಮಾತಾಡ್ತಾರೆ. ಅವ್ರು ಎರಡೂ ಕಡೆ ಅದೇ ಮಾತಾಡ್ಬೇಕು. ಈ ಎಲ್ಲೂ ಯಾವ್ದು ಸ್ಟೇಜ್ ಸಿಗ್ಲಿ ಅಲ್ಲಿ ಹೋಗಿ ಧರ್ಮ ಬಗ್ಗೆ ಪ್ರಚಾರ ಮಾಡ್ಲಿ. ಧರ್ಮ ಪ್ರಚಾರ ಮಾಡಕ್ ಅದಕ್ಕೆ ನಮ್ದೇನು ಯಾರ ಈ ದೇಶದಲ್ಲಿ ಯಾರು ವಿರೋಧ ಮಾಡಲ್ಲ. ಬಟ್ ಧರ್ಮ ಪ್ರಚಾರ ಮಾಡುವಾಗ ಬೇರೆ ಒಂದು ಧರ್ಮಕ್ಕೆ ಹರ್ಟ್ ಮಾಡುದು, ಸೆಂಟಿಮೆಂಟ್ ಹರ್ಟ್ ಮಾಡುದು, ಬೇರೆ ಧರ್ಮದವ್ರದ್ದು ಭಗವಾನಿಗೆ ಅವ್ರದ್ದು ಮೆಸೆಂಜರ್ಸ್ ಬಗ್ಗೆ ತಪ್ಪ ಕಲ್ಪನೆ, ತಪ್ಪು ವರ್ಡ್ಸ್ ಯೂಸ್ ಮಾಡುದು, ಅದು ಒಂದು ತಪ್ಪಿದೆ. ಇನ್ನೊಂದು ಹೇಟ್ ಸ್ಪೀಚ್ ಮಾಡುವಾಗ ಅವ್ರ ಅಂಧಭಕ್ತರ ಅಲ್ಲ, ಆ ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿದಲ್ಲಿ ಬಸವನಗೌಡರು ಒಂದು ಫ್ಯಾಕ್ಟ್ರಿ ಇದೆ, ಅಲ್ಲಿ ಅವ್ರು ಎಲ್ಲರಿಗೆ ತಂದು ಆ ಮೈಂಡ್ ಐಡಿಯಾಲಜಿ ಏನ್ ಫಿಟ್ ಮಾಡ್ತಾ ಇದ್ದಾರೆ ಅದ್ರ ವಿರೋಧ ನಾವು ಯಾವಾಗ್ಲೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ನಾನು ಮಾತಾಡ್ತೀನಿ, ಬೇರೆದವರು ಮಾತಾಡ್ತಾರೆ. ಬಟ್ ದ ಪೀಪಲ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಏನ್ ರಿಯಾಲಿಟಿ ಇದೆ, ಎದ್ರ ಬಗ್ಗೆ ನಾವು ಮಾತಾಡ್ಬೇಕು, ಎದ್ರ ಬಗ್ಗೆ ನಾವು ಹೋರಾಟ ಮಾಡ್ಬೇಕು. ಅದು ಎಲ್ಲ ನಮ್ಗೆ ಒಂದು ಎಜುಕೇಶನ್ ಸಿಸ್ಟಮ್ ಈ ದೇಶದಲ್ಲಿ ಒಂದು ಪೊಲಿಟಿಕಲ್ ವಿಷನರಿ ಒಂದು ಇದು ಬರ್ಬೇಕು. ನಮ್ಮ ಲೀಡರ್ಸ್ ಏನ್ ಮಾಡ್ಬೇಕು, ಇಲ್ಲ ನಮ್ ಬೇಸಿಕ್ ನೀಡ್ಸ್ ಏನಿದೆ, ಫಸ್ಟ್ ನಾವು ಕೇಳ್ತಿದ್ವಿ ರೋಟಿ ಕಪಡಾ ಮಕಾನ್ ಅಂತ ಹೇಳಿ, ಇವತ್ತೇನ್ ಬಂದಿದೆ ಹಿಂದೂ ಮುಸಲ್ಮಾನ್, ಪಾಕಿಸ್ತಾನ್, ಕಬ್ರಸ್ತಾನ್ ಇದು ಬಂದಿದೆ. ಸೊ ಈ ವಿಚಾರ ಏನ್ ನಮ್ಮ ಪಾಲಿಟಿಷಿಯನ್ಸ್ ನಮ್ಮ ಮೇಲೆ ಫೀಡ್ ಮಾಡ್ತಾ ಇದೆ, ಅದ್ರ ಬಗ್ಗೆ ನಾವು ಎಜುಕೇಟ್ ಮಾಡ್ಬೇಕು, ನಂದು ಒಂದು ಉದ್ದೇಶ ಇದೆ ಮೇಡಮ್. ಈಗ ಯತ್ನಾಳ್ರವರು ಹೇಳ್ತಿರುವಂತ ಹೇಳಿಕೆಗಳು ಅಂದ್ರೆ ಅವು ಎಲ್ಲ ಸರಿ ಇಲ್ಲ ಅನ್ನೋದಾದ್ರೆ, ಇವತ್ತು ರಾಹುಲ್ ಗಾಂಧಿರವರು ಒಂದು ಹೇಳಿಕೆ ಕೊಡ್ತಾರೆ ಸರ್, RSS ಹೇಡಿ ಅನ್ನುವಂತ ಹೇಳಿಕೆ, ಅದು ಸರಿನಾ ಸರ್? ಎಷ್ಟರ ಮಟ್ಟಿಗೆ ಅದನ್ನ ಇದು ಮಾಡ್ತೀವಿ? ನಾನು ಒಂದೇ ಒಂದು ಮಾತು ಹೇಳಿನಿ, RSS ಇನ್ ಪಾರ್ಟಿಸಿಪೇಷನ್ ಇದೆ. ಫ್ರೀಡಮ್ ಆಫ್ ನಮ್ಮ ಈ ದೇಶ ನಾವು ಫ್ರೀಡಮ್ ಮಾಡ್ಕೋಬೇಕಂದ್ರೆ ಬ್ರಿಟಿಷರ ವಿರುದ್ಧ ನಾವು ಇದು ಮಾಡಿದಾಗ ಒಂದು ಬ್ಯಾಟಲ್ ಇದೆ, ಅದು ಮಹಾತ್ಮ ಗಾಂಧಿ ಅವ್ರದ್ದು, ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವ್ರದ್ದು ಫ್ರೀಡಮ್ ಫೈಟರ್ಸ್ ಎಷ್ಟು ಹೋರಾಟ ಮಾಡಿದ್ದಾರೆ. ಅದರಲ್ಲಿ ಎಲ್ಲೂ ಒಂದೂ ಕಡೆ RSS ದವ್ರದ್ದು ಒಂದು ಹೆಸರು ಬರಲ್ಲ. ಹೆಸರು ಬರ್ತದ, ಬ್ರಿಟಿಷರ್ದು ಕಾಲ್ ಬಿದ್ದಿದ್ದು, ಅವರಿಗೆ ಮಾಫಿನಾಮ ಅಂತ ಹೇಳಿ ನಾವು ಫೇಸ್ಬುಕ್ ದಾಗ ಇದರದಾಗ ನಾವು ಇದು ವೈರಲ್ ಮಾಡ್ತಾ ಇರ್ತೀವಿ. ಅದು ಮಾಫಿನಾಮ ಯಾಕೆ ಬರ್ದಿರಿ? ಅವರು ಈ ದೇಶ ಫ್ರೀಡಮ್ ಆಗ್ಬೇಕಂತ ಹೇಳಿ, ಆಜಾದ್ ಆಗ್ಬೇಕಂದ್ರೆ ಅವ್ರದ್ದು ಕನ್ಸು ಇದ್ದಿದ್ದಿಲ್ಲ. ಅವರು ಏನ್ ಗುಲಾಮರು ನಾವು ಇದ್ದು ನಾವು ಆರಾಮಾಗಿ ಇದ್ದೀವಿ ಅಂತ ಹೇಳಿ ಒಂದು ತಪ್ಪು ಕಲ್ಪನೆ ಇತ್ತು. ಅದೇ ಅವರು ಇಟ್ಕೊಂಡು ಇನ್ನೂ ತನ ಅದೇ ಮಾಡ್ತಾ ಇದ್ದಾರೆ. ಅದೇ ಸರ್, ಬಟ್ ಈಗ ಯತ್ನಾಳ್ರವರ ಹೇಳಿಕೆಗಳೆಲ್ಲಾನು ನಿಮ್ಗೆ ವಿರೋಧ, ಮುಸ್ಲಿಂ ವಿರೋಧಿ ಹೇಳಿಕೆ ಹೇಳ್ತಾರೆ. ಆಮೇಲೆ ಅವರು ಇವತ್ತಿಗೂ RSS ಪರ ಇದ್ದಾರೆ ಈ ರೀತಿ. ಆಮೇಲೆ ಇವರು ಪ್ರಿಯಾಂಕಾ ಖರ್ಗೆರವ್ರು ಮಾಡಿದ್ದು ಸರಿಯಲ್ಲ, ಈ ಕಡೆ ನೋಡಿದ್ರೆ ಯತ್ನಾಳ್ರವ್ರ ಹೇಳಿಕೆಗಳು ಸರಿಯಲ್ಲ ನೀವ್ ಹೇಳ್ತಿರೋದು ಇವತ್ತಿಗೆ. ಆದ್ರೆ ಇವರು ರಾಹುಲ್ ಗಾಂಧಿಯವರು ಪಕ್ಷದಲ್ಲಿ ಹಿರಿಯರು ಸರ್, ಪಕ್ಷದ ಒಂದು ದೊಡ್ಡ ಇದ್ರೊಳಗಿದ್ದವ್ರು ಸರ್, ಅವರೇ ಇವತ್ತು RSS ಹೇಡಿ ಅನ್ನುವಂತ ಹೇಳಿಕೆ ಕೊಡ್ತಾರೆ. ಅದು ಎಷ್ಟು ಮಟ್ಟಿಗೆ ಸಮಂಜಸ? ಮೇಡಮ್, ನಾನು ಬಸವನಗೌಡರದು ವಿರೋಧ ನಾನು ಇಲ್ಲೇ ಇಲ್ಲ. ಒಂದೇದು ಅವ್ರ ಐಡಿಯಾಲಜಿ ಏನಿದೆ ಅದರ ವಿರೋಧ ನಂದು ಒಂದ್ ಪಾಯಿಂಟ್ ಇದೆ. ಅಂಡ್ ಇದು ಬಸವನಗೌಡರು ಮುಸಲ್ಮಾನ್ ವಿರೋಧಿ ಇಲ್ಲ, ಅಲ್ಲೇ ಇಲ್ಲ. ಯಾಕಂದ್ರ ಅವರು JDS ದಾಗ ಇದ್ದಾಗ ಅವರು ಟೋಪಿ ಹಾಕೊಂಡ್ ನಮಾಜ್ ಮಾಡಿದ್ದು ವಿಡಿಯೋ, ಆಡಿಯೋಸ್, ಫೋಟೋಸ್ ಎಲ್ಲ ಇದ್ದಾವ. ಒಂದೇದು. ಎರಡನೇದು, ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂದ್ ಪ್ರಪೋಸಲ್ ಮ್ಯಾಗ್ ಇಷ್ಟು ಎಲ್ಲಾ ಇಡೀ ದೇಶದಲ್ಲಿ ಇದು ನಡೆದಿದೆ, ಒಂದ್ ಡಿಸ್ಕಷನ್ ನಡೆದಿದೆ, ಡಿಬೇಟ್ ನಡೆದಿದೆ, ನ್ಯೂಸ್ ಆಗ್ತಾ ಇದಾವೆ. ಪ್ರಿಯಾಂಕ್ ಖರ್ಗೆ ಪ್ರಪೋಸ್ ಮಾಡಿದ್ದು ಒಂದ್ ಸಂಘ ಪರಿವಾರ, ಒಂದ್ ಸಂಘಟನೆ ವಿರೋಧ ಮಾತಾಡಿದ್ದು. ಅದಕ್ಕ ರಾಹುಲ್ ಗಾಂಧಿ ಅವರು ಏನ್ ಮಾತಾಡಿದ್ದಾರೆ, ಅದು ಪೊಲಿಟಿಕಲ್ ಅವ್ರದ್ದು ವಿಷನ್ ಇದೆ, ಅವ್ರದ್ದು ಒಂದು ಥಾಟ್ ಇದೆ. ಈ ಎಲ್ಲಾ ನಡ್ಬರ್ಕ ಕಮ್ಯುನಲ್ ಟೆನ್ಷನ್ ಕ್ರಿಯೇಟ್ ಮಾಡೋರು ಯಾರು ಅದಾರಲ್ಲ, ಅವ್ರ ವಿರೋಧ ಯಾವಾಗ್ಲೂ ಸೋಷಿಯಲ್ ಆಕ್ಟಿವಿಸ್ಟ್ ಇರ್ಲಿ, ಅದು ಬೇರೆ ಸಮಾಜದವ್ರು ಇರ್ಲಿ, ಅವರು ತಮ್ಮ ವಿಷನ್ಸ್ ಏನಿದೆ, ಅವ್ರ ಥಾಟ್ಸ್ ಏನಿದೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಪೊಲಿಟಿಕಲ್ ಬ್ಯಾಟಲ್ ದಲ್ಲಿ ಯಾವ್ದು ಒಂದು ಹಿಂದೂ ಮುಸ್ಲಿಂ ಯಾರು ಮಾಡಬಾರ್ದು. ಅದು ಬಿಜೆಪಿ ಇರ್ಲಿ, ಅದು ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಯಾವ್ದು ಪಕ್ಷ ಇರ್ಲಿ, ನನ್ನ ಒಂದು ಸ್ಟೇಟ್ಮೆಂಟ್ ಇದೆ. ಯಾಕಂದ್ರೆ ನಿನ್ನೆ ಸಂಪೂರ್ಣ ಯತ್ನಾಳ್ರವರ ವಿರೋಧವಾಗಿ ಮಾತನಾಡ್ತೀರಾ, ಇವತ್ ಬಂದ್ರೆ ನಾ ಯತ್ನಾಳ್ರವರ ವಿರೋಧಿನೇ ಅಲ್ಲ, ಯತ್ನಾಳ್ರವರು ಮುಸ್ಲಿಂ ವಿರೋಧಿ ಅಲ್ಲ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತೀರಾ ಸರ್. ಅಂದ್ರೆ ನೀವು ಜನರ ದಾರಿಯನ್ನ ತಪ್ಪಿಸುವಂತ ಇಲ್ಲ, ಬಸವನಗೌಡರದು ಉದ್ದೇಶ ಏನಿದೆ,
ಅವ್ರು ಮುಸಲ್ರ ವಿರೋಧ ಎಲ್ಲೂ ಮಾತಾಡ್ಲಿ ಅದಕ್ಕೆ ನಾನು ಅದು ಡಿಫೆಂಡ್ ಮಾಡ್ತೀನಿ, ಅದಕ್ಕೆ ವಿರೋಧ ಮಾಡ್ತೀನಿ. ಇವತ್ತಿದು ಬಂದಿದೆ ಪೊಲಿಟಿಕಲ್ ಡಿಫ್ರೆನ್ಸ್ ಬಂದಿದೆ. ನಾನು ಫಸ್ಟ್ ಹೇಳಿನಿ, ಈಗೂ ಹೇಳ್ತಾ ಇದ್ದೀನಿ, ಇದು ಒಂದು ಪ್ರಪೋಸಲ್ ಕಾಂಗ್ರೆಸ್ ವರ್ಸಸ್ RSS ಇದೆ. ಅದಕ್ಕೆ ಯಾಕೆ ಮುಸ್ಲಿಂ ವಿರೋಧಿ ನೀವು ಮಾಡ್ತಾ ಇದ್ದೀರಿ, ಹಿಂದೂ ಮುಸ್ಲಿಂ ಯಾಕೆ ಮಾಡ್ತಾ ಇದ್ದೀರಿ? ಅದಕ್ಕೆ ನಾನು ವಿರೋಧ ಮಾಡ್ಬೇಕಾಗ್ತದೆ. ಬಟ್ ನೀವು ಪೊಲಿಟಿಕಲ್ ನಿಮ್ ಆಂಗಲ್ ತಗೊಂಡ್ ಬರ್ತೀರಿ, ನೀವು ಪೊಲಿಟಿಕಲ್ ನೀವು ಡಿಫೆಂಡ್ ಮಾಡ್ಕೋತೀರಿ, ನೀವು ಪೊಲಿಟಿಕಲ್ ಬೆನಿಫಿಟ್ ಲಾಸ್ ನೋಡ್ತೀರಿ, ಅವಾಗ ನಾನು ನಿಮ್ ವಿರೋಧ ಇಲ್ಲ. ಯಾಕಂದ್ರೆ ನೀವು ಪೊಲಿಟಿಕಲ್ ಇದು ನೋಡ್ತೀರಿ. ಅದರಲ್ಲಿ ನೀವು ಬಿಜಾಪುರ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ, ನಾನು ನೀವು ಕೂಡ ನಿಂದಿರ್ತೀನಿ. ನೀವು ಮುಸಲ್ರ ವಿರೋಧ ಮಾತಾಡ್ರಿ, ಬೇರೆ ಜಾತಿ ಧರ್ಮ ವಿರೋಧ ಮಾತಾಡ್ರಿ, ನೀವು ಅಪೋಸ್ ಮಾಡ್ತೀನಿ. ಇದೇ ಇದೆ ಪೊಲಿಟಿಕಲ್ ಬೆನಿಫಿಟ್ ತಗೊಳ್ಳುವಾಗ ಅವ್ರ ವಿರೋಧ ಮಾಡ್ತೀನಿ. ಅವರು ಮುಸ್ಲಿಂ ವಿರೋಧ ಮಾತಾಡ್ಲಿ, ನಾ ಅದಕ್ಕೆ ವಿರೋಧ ಮಾಡ್ತೀನಿ. ಅವರು ಸಮಾಜ ಒಳ್ಳೆ ಆಗ್ಲಿ, ಹ್ಯುಮ್ಯಾನಿಟಿ ಬಗ್ಗೆ ಮಾತಾಡ್ಲಿ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ನಿನ್ನೆ ಮಾತಾಡಿದ್ ನಾನು 100% he is against the Muslim and the letter is against the Muslim, ಅದಕ್ಕೆ ನಾನು ವಿರೋಧ ಮಾಡಿ. ನೀವು ಸಿದ್ದರಾಮಯ್ಯರವ್ರಿಗೆ, CM ಸಿದ್ದರಾಮಯ್ಯರವ್ರಿಗೆ ಇವ್ರು ಕೊಟ್ಟಿರುವಂತ ಲೆಟರ್, ಅದ್ರ ಬಗ್ಗೆ ನೀವು ವಿರೋಧ ಮಾಡ್ತೀನಿ ಅನ್ನುವಂತ ಹೇಳಿಕೆ ಹೇಳ್ತಾ ಇದ್ದೀರಿ. ಬಟ್ ಇದೇ ರೀತಿ ನೀವು RSS ಪರ ನಿಂತ್ರೆ, ಅಂದ್ರೆ ಈಗ ಮುಸ್ಲಿಂರವ್ರಿಗೆ ಆಗಿದ್ದು, ಈಗ RSS ಸರ್ ಅವ್ರು ಏನು ತಪ್ಪೇ ಮಾಡಿಲ್ಲ ಸರ್, ಅವರು ಅದ್ರೊಳಗ್ ಭಾಗಿಯಾಗ್ಬೇಕಂತ ಹೇಳಿ. ಆದ್ರೆ ಇದನ್ನೇ ನೀವು ಫಸ್ಟ್ ಹೇಳ್ಬೋದಿತ್ತಲ್ಲ. ಈಗ ಒಂದು PDO ರವರ ಕುಟುಂಬ ಇವತ್ತು ಅವರೆಲ್ಲಾ ಮನೆಯೊಳಗ ಫುಲ್ ನೀರವ ಮೌನ ಆವರಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದ್ PDO ಕುಟುಂಬನೇ ಹೊರಬರ್ತಾ ಇದೆ. ಆದ್ರೆ ಅವ್ರನ್ನೇ ನೌಕರಿದಿಂದ ವಜಾ ಮಾಡ್ತಾರೆ ಸರ್ ಇವತ್ತು. ಆದ್ರೆ ಇಲ್ಲಿ ಸಫರ್ ಆಗಿದ್ದು RSS ಹೆಸರಿನಲ್ಲಿ ಪ್ರಿಯಾಂಕಾ ಖರ್ಗೆರವರು ಒಂದು ಕುಟುಂಬಕ್ಕೆ ಟಾರ್ಗೆಟ್ ಮಾಡಿದ್ರ ಹೇಗೆ? ಇಲ್ಲ, ಅವರು ಒಂದು ಕುಟುಂಬದ ಟಾರ್ಗೆಟ್ ಮಾಡಿದ್ದು, ಅದು ಅವ್ರ ಒಂದು ಆಕ್ಟಿವಿಟಿ, ಅದು ಒಂದು ಏನ್ ಪಾರ್ಟಿಸಿಪೇಷನ್ ಅದ ಅದು ಆದ್ಮೇಲೆ ಆಗಿದೆ. ಅಂಡ್ ಹಿ ಇಸ್ ದ ಸರ್ವೆಂಟ್ ಫಾರ್ ದಿ ಗವರ್ಮೆಂಟ್, not against for the RSS or the Sangh Parivar. He is the government for the employee for the government. And ಅವರು ತಮ್ಮ ಕರ್ತವ್ಯ ಏನಿದೆ ಅದು ಕೆಲಸ ಮಾಡಿ, ಅದು ಏನ್ ಅದು ಜಾಬ್ ಟೈಮಿಂಗ್ ಮುಗ್ದಿದ ಮೇಲೆ ಅವ್ರು ಏನು ಮಾಡೋದು ಪಾರ್ಟಿಸಿಪೇಟ್ ಮಾಡಿ, ಅದರ ಬಗ್ಗೆ ಏನ್ ಅಬ್ಜೆಕ್ಷನ್ ಇಲ್ಲ. ಬಟ್ ಈಸ್ ವರ್ಕಿಂಗ್ ವಿತ್ ಗವರ್ಮೆಂಟ್ ಅಂಡ್ ಅಗೇನ್ಸ್ಟ್ ದಿ ಗವರ್ಮೆಂಟ್ ಅವ್ರು ಏನ್ ಇದು ಮಾಡ್ತಾ ಇದ್ದಾರೆ, ಅದರಲ್ಲಿ ಅವ್ರು ಪಾರ್ಟಿಸಿಪೇಟ್ ಆದ್ರೆ he has to be suspended and he should be punished. ನಾನು ಅಷ್ಟೇ ಅದ್ರ ಬಗ್ಗೆ ಅವರು ಬರೀ ಸಸ್ಪೆಂಡ್ ಮಾಡ್ಯಾರ, ಅದ್ರ ಬಗ್ಗೆ ಏನ್ ಕಾನೂನು ಕ್ರಮ ತಗೊಳ್ಳೋದಿದೆ ಅದು ತಗೋಬೇಕು ಪ್ರಿಯಾಂಕ್ ಖರ್ಗೆ ಅವರು. ಈಗ ಇದು ಈಗೇನ್ ಹೊಸದಲ್ಲ ಸರ್, ಇವರು ಗೌರ್ಮೆಂಟ್ ನೌಕರಿದಾರರು ಇದರಲ್ಲಿ RSS ಭಾಗಿಯಾಗೋದು ಇದೇನ್ ಫಸ್ಟ್ ಅಲ್ಲ. ಇದು ವರ್ಷಗಳಿಂದ ಅಂದ್ರೆ 100 ಇಯರ್ ಕಳೆದಿದೆ ಸರ್. ಅಲ್ಲಿವರೆಗೂ ಆಗದೆ ಇರೋ ಪನಿಷ್ಮೆಂಟ್ ಇವತ್ತು ಈ ಸರ್ಕಾರ ಯಾಕೆ ಕೊಡ್ತೇವೆ ಸರ್? ಇಲ್ಲ, ಇವತ್ತಿಲ್ಲ ನಾಳೆಗೆ ಯಾವ್ದು ಒಂದು ಸ್ಟೆಪ್ ತಗೋಬೇಕಲ್ಲ. ಯಾರು ಒಂದು ಸೀರಿಯಸ್ ಆಕ್ಷನ್ ಈ ಸಮಾಜ ಹಾಡು ಮಾಡುವವರು ಯಾರದಾರ ಅದಕ್ಕೆ ಐಡೆಂಟಿಫೈ ಮಾಡಿ ಅಲ್ಲಿ ಪಾರ್ಟಿಸಿಪೇಷನ್ ಬಂದ್ ಮಾಡ್ಬೇಕು ಅಂತ ಹೇಳಿ ಯಾರು ಒಂದು ಇನಿಷಿಯೇಟ್ ತಗೋಬೇಕು. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಪ್ರಿಯಾಂಕ್ ಖರ್ಗೆ, ಹಿ ಇಸ್ ದ ಫಸ್ಟ್ ಪರ್ಸನ್ ಅಂಡ್ ಹಿ ಪ್ರಪೋಸ್ ಅ ಲೆಟರ್ ಟು CM. ನೀವು ನಾ ಹಿಂದೂ ವಿರೋಧಿ ಅಲ್ಲ, ನಾ ಪ್ರಿಯಾಂಕಾ ಖರ್ಗೆರವರ ಪರ ಮಾತಾಡ್ತೀನಿ ಅಂತ ಈಗಲೇ ಹೇಳಿದ್ರಿ ಸರ್. ಆದ್ರೆ ಪ್ರಿಯಾಂಕಾ ಖರ್ಗೆರವರ ಹೇಳಿಕೆಗಳು ನಿಮ್ಗೆ ಎಷ್ಟರ ಮಟ್ಟಿಗೆ ಸಮಂಜಸ ಸರ್? ಅವ್ರು ಏನು ಹೇಳ್ತಾರೆ, ಬಿಜೆಪಿ ನಾಯಕರ ಮಕ್ಕಳು ಗೋವು ಮೂತ್ರ ಕುಡಿಲಿ ನೋಡೋಣ ಅನ್ನುವಂತ ಹೇಳಿಕೆ ಕೊಡ್ತಾರೆ ಸರ್. ಗೋವು ಏನು ಸಾಮಾನ್ಯ ಅಲ್ಲ ಸರ್, ಅದರಲ್ಲಿ ದೇವತೆಗಳನ್ನ ಕಾಣ್ತೀವಿ ಸರ್ ನಾವು. ಆ ಗೌಮೂತ್ರ ಏನಿದೆ ಅದು ಒಂದು ಗೌಮಾತೆ ಒಂದು ಮಗು ಹುಟ್ಟಿದಾಗ ಅದು ಒಂದು ಚೈಲ್ಡ್ ಬರ್ತ್ ಆಗ್ತಲ್ಲ, ಅದಕ್ಕೆ ಹಾಲು ಕುಡಿಸ್ತದೆ, ಮೂತ್ರ ಕುಡಿಸ್ತದೆ. ಮೂತ್ರ ಅಂದ್ರೆ ಹಾಲು ಕುಡಿಸ್ತದೆ, ಮೂತ್ರ ಕುಡಿಸ್ತದೆ. ಹಾಲು ಕುಡಿಸ್ತದೆ. ಮತ್ತ ಆ ಮಗನಿಗೆ ತಮ್ಮ ಮಗನಿಗೆ ಆ ಮದರ್ ಮಿಲ್ಕ್ ಫೀಡ್ ಮಾಡ್ತದೆ. ಬಟ್ ಬೇರೆದವರಿಗೆ ನಾವು ಬಿಜೆಪಿದವರು ಅವರಿಗೆ ಮೂತ್ರ ನಾವು ಕುಡಿಸ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಪಾಯಿಂಟ್ ಏನಿದೆ ಇದರಲ್ಲಿ, ತಮ್ಮ ಮಕ್ಕಳಿಗೆ ಅವರು ಏನೋ ಒಂದು ಪಾರ್ಟಿಸಿಪೇಷನ್ ಮಾಡ್ಸಲ್ಲ, ಯಾವ್ದು ಹೋರಾಟಕ್ಕೆ ಇದು ಮಾಡಲ್ಲ, ಗೌಮೂತ್ರ ಕೊಡ್ಸಲ್ಲ, ಅದಕ್ಕೆ ಗೊಬ್ಬರದ ಒಂದು ಇದು ನಡೆದಿದ್ದು ಗೊಬ್ಬರ ಹಚ್ಚುದು ಕೆಲಸ ಅದು ಬಡವ್ರ ಮಕ್ಕಳು ಮಾಡ್ಬೇಕ. ಇವ್ರ ಮಕ್ಕಳು ಏನ್ ಮಾಡ್ಬೇಕ, ವಿದೇಶದಲ್ಲಿ ಇವ್ರು ಸ್ಟಡಿ ಮಾಡ್ಬೇಕು, ಅವರು ಜಯಶ ಅವ್ರ BCCI ICCI ಪ್ರೆಸಿಡೆಂಟ್ ಆಗ್ಬೇಕು. ಇವ್ರ ಮಕ್ಕಳಿಗೆ ತಮ್ಮ ಫ್ಯೂಚರ್ ಮಾಡಿಸ್ತಾರ, ಅವ್ರದ್ದು ಫ್ಯೂಚರ್ ಇದು ಮಾಡ್ತಾರೆ, ಸೆಕ್ಯೂರ್ ಮಾಡ್ತಾರೆ. ಬಡವ್ರದ್ದು ಯಾವ್ದು ವಿಚಾರ ಮಾಡಲ್ಲ, ಅವ್ರ ಬಗ್ಗೆ ಏನು ಮಾತಾಡಲ್ಲ. ಬಟ್ ಸರ್, ನೀವು ಕಾಂಗ್ರೆಸ್ ಅಂದ್ರೆ ಪದೇ ಪದೇ ಬಿಜೆಪಿನೇ ಟಾರ್ಗೆಟ್ ಮಾಡೋದು, ಪದೇ ಪದೇ ಯತ್ನಾಳ್ರನ್ನೇ ಟಾರ್ಗೆಟ್ ಮಾಡುವಂತ ಕೆಲಸ ನಡೀತಾ ಇದೆ ಸರ್. ಇವತ್ತು ನೀವು ಹಾಕಿರೋ ಪೋಸ್ಟ್ ಆಯ್ತು, ಅದ್ರ ಬಗ್ಗೆ ಎಲ್ಲ ಚರ್ಚೆ ಆದ ಕೂಡ್ಲೇನು
ಮತ್ ಇವತ್ ನಿಮಗ್ ನಾವ್ ಈಗ ಕೇಳ್ಬೇಕಾಗಿದ್ದು ಗೋಮೂತ್ರದ ಬಗ್ಗೆ ಕೇಳಿದೆ ಸರ್. ಬಟ್ ಅದನ್ನ ನೀವು ಬರೇ ಮಕ್ಕಳಿಗೆ ಹಾಲು ಉಣಿಸಕ್ಕಷ್ಟೇ ಆ ತರ ನೀವು ಹೇಳಿಕೆ ಕೊಟ್ರಿ. ಬಟ್ ಅದು ಗೋಮೂತ್ರ ಸರ್ ಏನ್ರೆ ಮಲಿನವಾದಾಗ ಅದನ್ನ ಶುದ್ಧತೆಗೂ ಬಳಸ್ತಾರೆ ಸರ್. ಇವತ್ತು ಕಾಂಗ್ರೆಸ್ ಏನ್ ಬಿಜೆಪಿ ನಾಯಕರು ಅವ್ರ ಮಕ್ಕಳನ್ನ ಯಾಕೆ ಹೊರಗಡೆ ಬಿಡಲ್ಲ, ಈ ರೀತಿ ಪ್ರೊಟೆಸ್ಟ್ ಗಳಿಗೆ ಕಳ್ಸಲ್ಲ? ಇವ್ರು ಕಾಂಗ್ರೆಸ್ ನಾಯಕರು ಎಷ್ಟು ಮಂದಿ ತಮ್ಮ ಮಕ್ಕಳಿಗೆ ಹೊರಗೆ ಹಾಕಿದ್ದಾರೆ ಸರ್? ಎಷ್ಟು ಮಂದಿ ಪ್ರೊಟೆಸ್ಟ್ ಗೆ ಬಿಟ್ಟಿದ್ದಾರೆ ಸರ್ ಇಲ್ಲಿವರೆಗೆ? ಅದು ಕಾಂಗ್ರೆಸ್ ಬಿಜೆಪಿ ವಿಚಾರ ಬಂದಾಗ ಪೊಲಿಟಿಕಲ್ ಅವ್ರ ವಿಷನ್ ಏನಿದೆ, ಬಿಜೆಪಿದವರು ಈ ದೇಶದಲ್ಲಿ RSS ಕೈ ಹಿಡ್ಕೊಂಡು ಹಿಂದೂ ಮುಸ್ಲಿಂ ಮಾಡ್ತಾ ಇದೆ ಒಂದೇದು. ಎರಡನೇದು, ಇವರು ಮಾಡೋದು ಕೆಲಸ ಈ ದೇಶದ್ದು ಒಂದು ಏನೋ ಡೆವಲಪ್ಮೆಂಟ್ ಕೈ ಹಚ್ಚೋದು ಕೆಲಸ ಎಲ್ಲೋ ಇಲ್ಲ. ಸೆಕೆಂಡ್ ಪಾಯಿಂಟ್, ಕಾಂಗ್ರೆಸ್ದವರು ಎಷ್ಟು ಅವರು ತಮ್ಮ ಮಕ್ಕಳಿಗೆ ಹೊರಗೆ ಹಾಕ್ಯಾರ ಅದು ನನ್ನ ಲುಕೌಟ್ ಅಲ್ಲ. ಈಗ ಈ ದೇಶದಲ್ಲಿ ಯಾರು ರೂಲ್ ಮಾಡ್ತಾ ಇದ್ದಾರೆ? ಬಿಜೆಪಿದವ್ರು ಮಾಡ್ತಾ ಇದ್ದಾರೆ. ಬಿಜೆಪಿದವ್ರಿಗೂ ನಾವು ಕ್ವಶನ್ ಕೇಳ್ಬೇಕು, ಕಾಂಗ್ರೆಸ್ ಅವ್ರಿಗೆ ಕೇಳ್ಬೇಕು ಒಂದೇದು. ಎರಡನೇದು, ಹೊರ ದೇಶ ಹೋಗೋದು ಇವ್ರು ಪ್ರೊಟೆಸ್ಟ್ ಮಾಡಿ ಇವರು ಈ ದೇಶದಲ್ಲಿ ಬೆಂಕಿ ಹಚ್ಚಿ ತಮ್ಮ ಮಕ್ಕಳಿಗೆ ಹೊರಗೆ ಕಳ್ಸಿಲ್ಲ. ಇವರು ರೂಲ್ ಮಾಡೋದು, ಇವರು ಸರ್ಕಾರ ಬರುವುದು ಇದೇ ಕೆಲಸ ಮಾಡಿ ಬಂದಿದ್ದಾರೆ. ಅವರಿಗೆ ನೀವು ಈ ಕೆಲಸ ಮಾಡಿ ತಮ್ಮ ಮಕ್ಕಳಿಗೆಲ್ಲ ಇಟ್ಟಿರಂತ ನಾವು ಕೆಡುವುದು ಅಂತ ತಪ್ಪು ಅಂತ ಹೇಳಿ ನನ್ಗ ಎಲ್ಲೂ ಕನ್ಸಿಲ್. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ತಗೊಂಡಿರೋ ಕ್ರಮ ನಿಮ್ಗೆ ಸರಿ ಅನ್ಸಿದ್ರಿ ಸರ್? ಆದ್ರೆ ಅವತ್ತು ವಿಧಾನಸೌಧದೊಳಗಾಗಿರ್ಬೋದು, ಸೌಧಗಳಲ್ಲಿ ಅಷ್ಟು ದೊಡ್ಡ ಸಭೆ ನಡೆದಾಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಹೇಳಿಕೆಗಳನ್ನ ಕೂಗ್ತಾರೆ ಸರ್. ಆ ಕೂಗು ಕೇಳಿದಾಗ ಸರ್ ಪ್ರಿಯಾಂಕಾ ಖರ್ಗೆ ಅವರಿಗೆ ಕ್ರಮ ತೆಗೆದುಕೊಳ್ಬೇಕು ಅನಿಸ್ಲಿಲ್ಲ ಸರ್? ಅಂದ್ರೆ ಅದು ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದವ್ರಿಗೆ ಆ ಕ್ರಮ ಪನಿಷ್ಮೆಂಟ್ ಏನಾಗುವುದು ಅದು ಆಗಿದೆ ಒಂದೇದು. ಎರಡನೇದು, ಪಾಕಿಸ್ತಾನ ಧ್ವಜ ಹಾರಿದವರು ಎಷ್ಟು ಬಿಜೆಪಿ ನಾಯಕರು ಇನ್ನೂ ಯಾವ್ದು ಒಂದು ಅವ್ರ ಮೇಲೆ ಯಾವ್ದು ಪನಿಷ್ಮೆಂಟ್ ಆಗಿಲ್ಲ. ಅವರು ಯಾರ್ಯಾರಿಗೆ ಯೂಸ್ ಮಾಡಿ ಪಾಕಿಸ್ತಾನ ಧ್ವಜ ಹಾರಿಸಿದವರು ಬಿಜೆಪಿಯವ್ರದ್ದು ಒಂದು 10 ಹೆಸರು ನಿಮ್ಗೆ ಕೊಡ್ತೀನಿ ಮೇಡಮ್. ಇದು ಹಿಂದೂ, ಮುಸಲ್ಮಾನ್, ಇಂಡಿಯಾ, ಪಾಕಿಸ್ತಾನ್, ಕಬ್ರಸ್ತಾನ್ ಮಾಡೋದ್ ಉದ್ದೇಶ ಯಾರ್ದಿದೆ ಅಂದ್ರೆ ಬಿಜೆಪಿದವ್ರದಿದೆ. ಹಂಗಿದ್ರೆ ಸರ್ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಇದೆ, ಅದೇ ಆಡಳಿತದಲ್ಲಿದೆ ಸರ್. ಅದು ಯಾಕೆ ಕ್ರಮ ತಗೊಳಕ್ಕೆ ಮುಂದಾಗ್ತಾ ಇಲ್ಲ? ಇವತ್ತು ನಡೆದಿರೋ ಚಟುವಟಿಕೆಗಳಿಗೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಇವೆಲ್ಲ 10 ವರ್ಷಗಳ ಹಿಂದೆ, 5 ವರ್ಷಗಳ ಹಿಂದೆ ಅದು ಯಾವುದೇ ಸರ್ಕಾರ ಇರ್ಲಿ ಅವಾಗ ಕ್ರಮ ಆಗಿಲ್ವಲ್ಲ? ನಿಮ್ ಕಣ್ಣಿಗೆ ಅದು ತಪ್ಪು ಕಂಡು ಬಂದಿದೆ ಅಲ್ಲ, ಇವತ್ತು ಕ್ರಮ ತಗೋದ್ಬೋದಲ್ಲ ಸರ್? ನಮ್ಮ ನಾಯಕರದ್ದು ಒಂದು ಇದು ಇದೆ ಮೇಡಮ್, ಏನ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಬಾಯಿ. ಕಾಂಗ್ರೆಸ್ ಬಿಜೆಪಿ ವಿರೋಧಿ, ಬಟ್ MLAs ಎಲ್ಲಾರು ಒಂದೇ ಟೇಬಲ್ ಮ್ಯಾಗ ಊಟ ಮಾಡ್ತಾರೆ. ಅಂಡ್ ದೇ ಆರ್ ಒಂದ್ ಕಡೆ ಬರ್ನಿಂಗ್ ಇಶ್ಯೂ ಏನಿದೆ ಅದಕ್ಕ ಇದು ಮಾಡ್ತಾರೆ, ಮುಂದ್ ತೋರಿಸ್ತಾರೆ. ಹಿಂದ್ಗಡೆ ಎಲ್ಲಾರು ಕೂಡಿ ಅದು ಬೆಂಕಿ ಹಚ್ತಾರೆ. ಸೊ ಈ ವಿಷಯ ಏನಿದೆ ಓಪನ್ ಸೀಕ್ರೆಟ್ ಇದೆ. ಯಾರು ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಡೀ ಜಗತ್ತಿಗೆ ಗೊತ್ತಿದೆ. ನಮ್ ಬಿಜಾಪುರದಾಗ ಫ್ಲಾಗ್ ಹಾಸ್ಟಿಂಗ್ ಮಾಡಿದವ್ರು ಯಾರು, ಪಾಕಿಸ್ತಾನ ಧ್ವಜ ಹಾರಿಸಿದವ್ರು ಯಾರು, ಸಿಂಧಿಯಾಗ ಹಾರಿಸಿದವ್ರು ಯಾರು, ಎಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ. ಬಟ್ ಕಾಂಗ್ರೆಸ್ ಸರ್ಕಾರ ಇದ್ರೂ ಸಹಿತ ಅವ್ರ ಮೇಲೆ ಯಾವ್ದು ಕ್ರಮ ಆಗಿಲ್ಲ, ಅವ್ರ ಬಗ್ಗೆ ಏನೋ ಸೀರಿಯಸ್ ಆಕ್ಷನ್ ಆಗಿಲ್ಲ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಪರ ಮಾತಾಡ್ತಿದ್ದೀರಾ ಸರ್ ನೀವು? ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನೀವೇ ನೇರವಾಗಿ ಹೇಳ್ಬೋದಿತ್ತಲ್ಲ ಸರ್? ಯಾಕಂದ್ರೆ ಸರ್ ಈಗ ಅಲ್ಲಿ ಇದನ್ನದು ಇಲ್ಲ ಅದು. ಇವತ್ತು ಉಸ್ತುವಾರಿ ಸಚಿವರೇ ಕನೇರಿ ಶ್ರೀಗಳು ಒಂದ್ ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ 1.5 ತಿಂಗಳೊಳಗೆ ಅವ್ರಿಗೆ ನಿರ್ಬಂಧ ಹಾಕ್ತಾರೆ ಜಿಲ್ಲೆಗೆ. ಅದೇ ಇವರು ಸಿಂಧಗಿ ಒಳಗೆ, ಬಿಜಾಪುರ ಒಳಗೆ ಪಾಕಿಸ್ತಾನ ಧ್ವಜಗಳು ಹಾರಿದ್ವು ಅಂದ್ರೆ ಅವರು ಯಾವಾಗ್ಲೂ ಉಸ್ತುವಾರಿ ಸಚಿವರಿದ್ದಾರೆ, ಈಗ ಅವ್ರ ಮೇಲೆ ಕ್ರಮ ತಗೊಳ್ಬೋದಲ್ಲ ಸರ್? ಇಲ್ಲ, ಬಸವನಗೌಡರು ವಿರೋಧ ಯಾರು ಏನು ಇದು ಮಾಡಕ್ ಕರ್ನಾಟಕ ಸರ್ಕಾರದಲ್ಲಿ ಯಾರ್ದು ಧೈರ್ಯ ಇಲ್ಲ. ಅಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ ಅಂತ ನೀವು ಒಪ್ಕೋತೀರಾ ಸರ್? ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಡೀ ಬಿಜಾಪುರದ, ಇಡೀ ಕರ್ನಾಟಕ ಹಾಳು ಮಾಡ್ತಾ ಇದೆ. ಇದರಲ್ಲಿ ಎಲ್ಲಾರು ಕೂಡಿ ಎಲ್ಲಾ ತಮ್ಮ ಸ್ವಾರ್ಥಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಇದೇ ಸೀಕ್ರೆಟ್ ಇದೆ, ಇದಕ್ಕ ಎಲ್ಲಾರು ನಾವು ಒಪ್ಕೋಬೇಕಾಗಿದೆ. ಅಂಡ್ ಬಿಜಾಪುರದಲ್ಲಿ ಆಗಿದ್ ಒಂದು ಘಟನೆ, ಅದ್ರ ಬಗ್ಗೆ ನಾವು ಹೋರಾಟ ಮಾಡೀವಿ, ಅದ್ರ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡೀವಿ, ನಾವು ಸರ್ಕಾರ ಬರ್ದಿದೀವಿ. ಬಟ್ ಅದರಲ್ಲಿ ಅವ್ರದ್ದು ತಮ್ಮ ಒಂದು ಸ್ವಾರ್ಥ ಇದೆ, ಅದರಲ್ಲಿ ಒಂದು ಬೆನಿಫಿಟ್ ಇದೆ. ಅದಕ್ಕಾಗಿ ಅವರು ಈ ಇಶ್ಯೂ ಬಗ್ಗೆ ಏನು ಡಿಸ್ಕಷನ್ ಇಲ್ಲ, ಇಶ್ಯೂ ಬಗ್ಗೆ ಏನು ಸೀರಿಯಸ್ ಅವ್ರದ್ದು ಆಕ್ಷನ್ ಇಲ್ಲ. ನೋಡ್ಕೊಂಡ್ ವೀಕ್ಷಕರೇ, ಇವತ್ತು ಸಮಾಜ ಕಾರ್ಯಕರ್ತರು ನಮ್ಮೊಟ್ಟಿಗಿದ್ರು. ಅಜೀಮ್ ಇನಾಮ್ದಾರ್ ಅವರು ಹೇಳಿರುವ ಹೇಳಿಕೆಗಳು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು,
ಮುಸ್ಲಿಂ ವಿರೋಧಿ ಅಂತಾನೆ ಇಷ್ಟು ದಿನ ಹೇಳ್ಕೊಂಡ್ ಬಂದಿರೋ ವ್ಯಕ್ತಿಗಳೇ ಇವತ್ತು ಅವರು ಮುಸ್ಲಿಂ ವಿರೋಧಿ ಅಲ್ಲ, ಹಿಂದೂ ಪರಾನು ಇದ್ದಾರೆ, ಈ ಕಡೆ ಮುಸ್ಲಿಂ ಪರಾನು ಇದ್ದಾರೆ ಅಂತ ಯತ್ನಾಳ್ರವ್ರು ಏನು ಹಿಂದೂ ಫೈರ್ ಬ್ರ್ಯಾಂಡ್ ಇದೆ ಅದ್ರ ಬಗ್ಗೆನೂ ಸ್ವಲ್ಪ ಮಾತನಾಡ್ತಾ ಬಂದ್ವಿ. ಎಷ್ಟೋ ವಿಚಾರಗಳನ್ನ ನಾವು ನಮ್ ಚಾನೆಲ್ ಮೂಲಕ ನಿಮ್ಗೆ ತಿಳಿಪಡಿಸಿದ್ವಿ. ಇವತ್ತಿನ ಕಾರ್ಯಕ್ರಮ ಇದಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.